ಮೋದಿಯನ್ನ ಸೋಲಿಲ್ಲದ ಸರದಾರ ಮಾಡಿದ್ರ ಚುನಾವಣಾ ಆಯೋಗ. ಬಂಗಾಳದ ಅಸಲಿ ಕುತಂತ್ರ ಬಯಲು. ಚುನಾವಣಾ ಆಯೋಗದ ಪಾತ್ರ ಮತ್ತು ಪಾರದರ್ಶಕತೆ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಪಶ್ಚಿಮ ಬಂಗಾಳದ ರಾಜಕೀಯ ರಣಾಂಗಣ ಯಾವಾಗಲೂ ಕುತೂಹಲ ಮತ್ತು ಸಂಘರ್ಷಗಳ ಕೇಂದ್ರ ಬಿಂದು. ಆದರೆ ಇತ್ತೀಚಿನ ಚುನಾವಣಾ ಫಲಿತಾಂಶಗಳು ಇಡೀ ದೇಶದ ಗಮನವನ್ನು ಸೆಳೆದಿರೋದು ಕೇವಲ ಅಧಿಕಾರ ಬದಲಾವಣೆಯಿಂದಲ್ಲ, ಬದಲಾಗಿ ಆ ಗೆಲುವಿನ ಹಿಂದೆ ಅಡಗಿರುವಂಥ ಒಂದು ಕುತಂತ್ರ ಮತ್ತು ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆಯಿಂದ. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಬಿಜೆಪಿ ಭೇದಿಸಿದ ರೀತಿಗೆ ಹಲವು ಅನುಮಾನಗಳ ನೇರಳು ಬಿದ್ದಿದೆ. ಮತಗಳ ಚೌರ್ಯದಿಂದ ಹಿಡಿದು ಜನರ ಪೌರತ್ವ ಕಸಿಯುವವರೆಗೆ ನಡೆದಿದೆ ಎನ್ನಲಾದ ಬೆಳವಣಿಗೆಗಳು ಪ್ರಜಾಪ್ರಭುತ್ವದ ಆಶಯಗಳನ್ನೇ ಪ್ರಶ್ನಿಸುವಂತೆ ಮಾಡಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ವೋಟ್ ಚೋರಿ ಮತ್ತು ಎಸ್ಐಆರ್ ವಿವಾದ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿನ ಹಿಂದೆ ಅತ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರೋದು ಎಸ್ಐಆರ್ ಪ್ರಕ್ರಿಯೆ. ರಾಜಕೀಯ ವಿಶ್ಲೇಷಕ ಯೋಗೇಂದ್ರ ಯಾದವ್ ಅವರು ಬಿಚ್ಚಿಟ್ಟಿರುವಂತಹ ಅಂಕಿ ಅಂಶಗಳು ಬೆಚ್ಚಿ ಬೀಳಿಸುವಂತಿದೆ. ಇವರ ಪ್ರಕಾರ ಎಸ್ಐಆರ್ ಹೆಸರಲ್ಲಿ ಸುಮಾರು 27 ಲಕ್ಷ ಮತದಾರರ ಪಟ್ಟಿಯಿಂದ ವ್ಯವಸ್ಥಿತವಾಗಿ ತೆಗೆದುಹಾಕಲಾಗಿದೆ. ಇದು ಒಟ್ಟು ಮತದಾರರ ಸುಮಾರು 4.3% ಭಾಗ. ಅಚ್ಚರಿ ವಿಷಯ ಅಂತಂದ್ರೆ ಬಿಜೆಪಿ ಮತ್ತು ಟಿಎಂಸಿ ನಡುವಿನ ಮತ ಹಂಚಿಕೆಯ ವ್ಯತ್ಯಾಸ ಅಂದ್ರೆ ವೋಟ್ ಶೇರ್ ಗ್ಯಾಪ್ ಕೇವಲ 4.5% ಮಾತ್ರ ಇರೋದು. ಯಾವ ಕ್ಷೇತ್ರಗಳಲ್ಲಿ 5,000ದಿಂದ 25,000ದವರೆಗೆ ಮತದಾರರ ಹೆಸರುಗಳನ್ನು ಡಿಲೀಟ್ ಮಾಡಲಾಗಿದೆಯೋ ಅಂಥ ಕ್ಷೇತ್ರಗಳಲ್ಲೇ ಬಿಜೆಪಿ ಹೆಚ್ಚಿನ ಅಂತರದಿಂದ ಗೆಲುವನ್ನು ಸಾಧಿಸಿದೆ. ಇದು ಕೇವಲ ಕಾಕತಾಳೀಯವಾಗಿರೋಕೆ ಸಾಧ್ಯನಾ? ಮತದಾರರ ಪಟ್ಟಿಯಿಂದ ಒಂದು ನಿರ್ದಿಷ್ಟ ಸಮುದಾಯ ಅಥವಾ ಸಿದ್ಧಾಂತದ ಬೆಂಬಲಿಗರನ್ನ ಕೈ ಬಿಡೋ ಮೂಲಕ ಗೆಲುವಿನ ಹಾದಿಯನ್ನ ಸುಗಮಗೊಳಿಸಲಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಬಲವಾಗಿ ಕೇಳ್ಬರ್ತಾ ಇದೆ. ಅದಕ್ಕೆ ಕಾರಣ ಕೂಡ ಇದೆ. ಪಶ್ಚಿಮ ಬಂಗಾಳದಲ್ಲಿ 2011ರಲ್ಲಿ ದಶಕಗಳ ಎಡರಂಗದ ಆಡಳಿತವನ್ನು ಅಂತ್ಯಗೊಳಿಸಿ ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಂತಹ ಮಮತಾ ಬ್ಯಾನರ್ಜಿಯವರು 2016 ಮತ್ತು 2021ರ ಚುನಾವಣೆಯಲ್ಲೂ ಸಹ ಭರ್ಜರಿ ಜಯವನ್ನ ಸಾಧಿಸಿ ಸತತ 3 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ವಿಶೇಷ ಅಂತಂದ್ರೆ 2016ರಲ್ಲಿ ಕೇವಲ 3 ಸ್ಥಾನವನ್ನ ಗೆದ್ದಿದಂತ ಬಿಜೆಪಿ 2021ರ ವೇಳೆಗೆ 77 ಸ್ಥಾನಗಳಿಗೆ ಏರಿಕೆಯನ್ನು ಕಂಡು ಪ್ರಬಲ ಪ್ರತಿಪಕ್ಷವಾಗಿ ಹೊರಹೊಮ್ಮುತ್ತೆ. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 12 ಸೀಟ್ಗಳಿಗೆ ಕುಸಿದಿದ್ದಂಥ ಬಿಜೆಪಿ 2026ರ ವಿಧಾನಸಭಾ ಚುನಾವಣೆಯಲ್ಲಿ ದಿಢೀರಂತ 190 ಕ್ಷೇತ್ರಗಳಲ್ಲಿ ಜಯಗಳಿಸಿರೋದು ದೊಡ್ಡ ಮಟ್ಟದ ಚರ್ಚೆಗೆ ನಾಂದಿ ಹಾಡಿದೆ. ಕೇವಲ 5 ವರ್ಷದಲ್ಲಿ ಬಿಜೆಪಿ ಇಷ್ಟೊಂದು ದೊಡ್ಡ ಮಟ್ಟದ ಏರಿಕೆ ಕಾಣೋಕೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ಎಸ್ಐಆರ್ ಪ್ರಕ್ರಿಯೆಯೇ ಕಾರಣ ಅನ್ನೋ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಈ ಪ್ರಕ್ರಿಯೆ ಮೂಲಕ ಸುಮಾರು 27 ಲಕ್ಷ ಮತದಾರರ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ. ವಿಶೇಷವಾಗಿ ಕಳೆದ ಬಾರಿ ಟಿಎಂಸಿ ಕಡಿಮೆ ಅಂತರದಿಂದ ಗೆದ್ದಿದ್ದಂಥ ಕ್ಷೇತ್ರಗಳನ್ನೇ ಗುರಿಯಾಗಿಸಿ ಅಲ್ಲಿನ 5ರಿಂದ 10% ಟಿಎಂಸಿ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ಡಿಲೀಟ್ ಮಾಡಲಾಗಿದೆ ಅನ್ನೋ ಸಂಶಯ ವ್ಯಕ್ತವಾಗ್ತಾ ಇದೆ. ಇಷ್ಟೆಲ್ಲಾ ಸವಾಲುಗಳ ನಡುವೆಯೂ ಮಮತಾ ಬ್ಯಾನರ್ಜಿಯವರ ತೃಣಮೂಲ ಕಾಂಗ್ರೆಸ್ 81 ಸ್ಥಾನಗಳನ್ನು ಉಳಿಸಿಕೊಳ್ಳುವ ಮೂಲಕ ಪ್ರಬಲ ಪ್ರತಿರೋಧವನ್ನು ತೋರಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಜಾರಿಯಾದಂಥ ಎಸ್ಐಆರ್ ಪ್ರಕ್ರಿಯೆ ರಾಜ್ಯದ ಮತದಾರರ ಪಟ್ಟಿಯಲ್ಲಿ ಭಾರೀ ಬದಲಾವಣೆ ತಂದಿದ್ದು ಸುಮಾರು 90 ಲಕ್ಷ ಹೆಸರುಗಳನ್ನು ಅಳಿಸಿಹಾಕಲಾಗಿದೆ. ಇದು ಒಟ್ಟು ಮತದಾರರ ಸಂಖ್ಯೆಯ 12% ದೊಡ್ಡ ಮಟ್ಟದ ಕುಸಿತವಾಗಿದ್ದು ಚುನಾವಣಾ ಫಲಿತಾಂಶಗಳ ಮೇಲೆ ನೇರ ಪರಿಣಾಮವನ್ನು ಬೀರಿದೆ. ಎಸ್ಐಆರ್ ಪ್ರಕ್ರಿಯೆಗಿಂತ ಮೊದಲು 7,66 ಲಕ್ಷ ಇದ್ದಂಥ ಮತದಾರರ ಸಂಖ್ಯೆ ಕೊನೆಗೆ 6,75 ಇಳಿಕೆಯಾಗಿದೆ. ಇಲ್ಲಿ ಗಮನಿಸಬೇಕಾದಂಥ ಅಂಶ, ಅಳಿಸಿ ಹಾಕಲಾದವರಲ್ಲಿ ಸುಮಾರು 63.42% ಅಷ್ಟು ಜನ ಹಿಂದೂಗಳಾಗಿದ್ರೆ 34.32% ಅಷ್ಟು ಜನ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು. ಅದರಲ್ಲೂ ವಿಶೇಷವಾಗಿ ಬಾಂಗ್ಲಾದೇಶದಿಂದ ಬಂದಿರುವಂತಹ ಹಿಂದೂ ಮತ್ವಾ ಸಮುದಾಯದ ಪ್ರಭಾವವಿರುವಂಥ ಉತ್ತರ 24 ಪರಗಣ ಮತ್ತು ನಾದಿಯಾ ಜಿಲ್ಲೆಗಳಿಂದಾನೇ ಸುಮಾರು 2,42,000 ಹೆಸರುಗಳನ್ನು ತೆಗೆದುಹಾಕಲಾಗಿದೆ. ಒಟ್ಟಾರೆಯಾಗಿ ಸುಮಾರು 58 ಲಕ್ಷ ಹೆಸರುಗಳನ್ನ ಒಂದು ವರ್ಗದಲ್ಲಿ ಮತ್ತು ಮತ್ತೊಂದು ಹಂತದಲ್ಲಿ 27 ಲಕ್ಷ ಹೆಸರುಗಳನ್ನ ಅಳಿಸಿಹಾಕಲಾಗಿದ್ದು, ಈ ಪೈಕಿ ಮುಸ್ಲಿಂ ಮತದಾರರ ಸಂಖ್ಯೆ ಗಣನೀಯವಾಗಿದೆ ಅಂತ ಈ ಅಂಕಿಅಂಶಗಳು ವಿವರಿಸುತ್ತೆ. ಅಷ್ಟೇ ಅಲ್ಲ, ಈ ಬಾರಿಯ ಚುನಾವಣಾ ಫಲಿತಾಂಶಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಮತದಾರರ ಪಟ್ಟಿಯಿಂದ ಹೆಸರುಗಳನ್ನ ಕೈಬಿಟ್ಟಿರೋದಕ್ಕೂ ಮತ್ತು ಬಿಜೆಪಿಯ ಗೆಲುವಿಗೂ ಒಂದು ಅಚ್ಚರಿಯ ನಂಟಿರೋದು ಕಂಡುಬರುತ್ತೆ. ರಾಜ್ಯದಲ್ಲಿ ಜಾರಿಯಾದ ಎಸ್ಐಆರ್ ಪ್ರಕ್ರಿಯೆ ಮೂಲಕ ಸುಮಾರು 90 ಲಕ್ಷ ಅಂದ್ರೆ ಸುಮಾರು 12% ಅಷ್ಟು ಮತದಾರರನ್ನ ವ್ಯವಸ್ಥಿತವಾಗಿ ಪಟ್ಟಿಯಿಂದ ಹೊರಹಾಕಲಾಗಿದ್ದು ಇದು ಬಿಜೆಪಿಯ ಹಾದಿಯನ್ನು ಸುಗಮಗೊಳಿಸಿದೆ ಅನ್ನೋ ಗಂಭೀರ ಆರೋಪನೂ ಇದೆ. ಅಂಕಿಅಂಶಗಳ ಪ್ರಕಾರ 25,000ಕ್ಕೂ ಅಧಿಕ ಮತದಾರರ ಹೆಸರು ಡಿಲೀಟ್ ಆದ 147 ಕ್ಷೇತ್ರಗಳ ಪೈಕಿ ಬಿಜೆಪಿ 87 ಸ್ಥಾನ
ಸ್ಥಾನಗಳನ್ನ ಗೆದ್ಕೊಂಡಿದೆ. ಹಾಗೇನೆ 5,000ದಿಂದ 25,000ದವರೆಗೆ ಮತದಾರರನ್ನ ಕೈಬಿಟ್ಟ 133 ಕ್ಷೇತ್ರಗಳಲ್ಲಿ ಬಿಜೆಪಿ 90 ಸ್ಥಾನಗಳನ್ನ ತನ್ನದಾಗಿಸಿಕೊಂಡಿದೆ. ಅಷ್ಟೇ ಅಲ್ಲ, ಕೇವಲ 5,000ಕ್ಕಿಂತ ಕಡಿಮೆ ಹೆಸರುಗಳನ್ನು ಅಳಿಸಿದ 13 ಕ್ಷೇತ್ರಗಳ ಪೈಕಿ 12ರಲ್ಲಿ ಬಿಜೆಪಿ ಜಯಭೇರಿಯನ್ನ ಬಾರಿಸಿದೆ. ಸೊ ಈ ಎಲ್ಲಾ ಲೆಕ್ಕಾಚಾರಗಳನ್ನ ನೋಡಿದ್ರೆ ಅಲ್ಪಸಂಖ್ಯಾತ ಮತದಾರರನ್ನ ಗುರಿಯಾಗಿಸಿ ಪಟ್ಟಿಯಿಂದ ಹೊರಹಾಕಿದ ಒಂದು ವ್ಯವಸ್ಥಿತ ಕುತಂತ್ರದ ಫಲ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಮತದಾರರ ಪಟ್ಟಿಯಲ್ಲಿ ನಡೆದಂತ ಈ ಭಾರೀ ಪ್ರಮಾಣದ ಕಡಿತವೇ ಚುನಾವಣಾ ಸಮೀಕರಣಗಳನ್ನ ಬಿಜೆಪಿಗೆ ಪೂರಕವಾಗಿ ಬದಲಿಸಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನು ಚುನಾವಣಾ ಆಯೋಗದ ಪಾತ್ರ ಮತ್ತು ಪಾರದರ್ಶಕತೆ. ಯಾವುದೇ ಒಂದು ಪ್ರಜಾಪ್ರಭುತ್ವದಲ್ಲಿ ಚುನಾವಣಾ ಆಯೋಗ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು. ಆದರೆ ಬಂಗಾಳದ ವಿಷಯದಲ್ಲಿ ಆಯೋಗ ಬಿಜೆಪಿ ಜೊತೆಗೆ ಕೈ ಜೋಡಿಸಿದೆ ಅನ್ನೋ ಗಂಭೀರ ಆರೋಪಗಳು ಇದೆ. ಯೋಗೇಂದ್ರ ಯಾದವ್ ಅವರ ವಿಶ್ಲೇಷಣೆಯಂತೆ ರಾಜ್ಯದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದ ವಿರುದ್ಧ ಆಡಳಿತ ವಿರೋಧಿ ಅಲೆ ಇರೋದು ನಿಜವಾಗಿದ್ರೂ ಸಹ ಅವರು ಸೋಲುವ ಹಂತಕ್ಕೆ ತಲುಪಿರಲಿಲ್ಲ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆದಿದ್ದರೆ ದೀದಿಯೇ ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ರು. ಬಿಜೆಪಿ ಹಾಗೂ ಟಿಎಂಸಿ ನಡುವಿನ ಅಂತರ ಕಡಿಮೆ ಇರ್ತಾ ಇತ್ತೋ ಏನೋ. ಆದರೆ ಸ್ಟ್ರಾಂಗ್ ರೂಮ್ಗಳ ವಿಡಿಯೋಗಳು ಸೋರಿಕೆಯಾದದ್ದು ಮತ್ತು ಇವಿಎಂ ಯಂತ್ರಗಳ ಸುರಕ್ಷತೆ ಬಗ್ಗೆ ಎದ್ದಿರೋ ಪ್ರಶ್ನೆಗಳು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆಯನ್ನು ಕುಗ್ಗಿಸಿದೆ. ಕೇಂದ್ರ ಸರ್ಕಾರ ಬಿಜೆಪಿಯೇತರ ರಾಜ್ಯಗಳನ್ನು ಹತ್ತಿಕ್ಕೋಕೆ ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಗಳನ್ನ ಬಳಸ್ಕೊಳ್ತಾ ಇದೆ ಅನ್ನೋ ವಾದಕ್ಕೆ ಇದು ಮತ್ತಷ್ಟು ಪುಷ್ಟಿಯನ್ನ ಕೊಡುತ್ತೆ. ಇನ್ನು ಬಂಗಾಳದಲ್ಲಿ ಬಿಜೆಪಿ ಗೆದ್ದ ಮೇಲೆ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಜ್ಞಾನೇಶ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇರೋದು ವಿಪರ್ಯಾಸದ ಸಂಗತಿ. ಸೊ ಆರ್ಥಿಕ ದಿಗ್ಬಂಧನ ಮತ್ತು ಅಧಿಕಾರಿಗಳ ನಿಯೋಜನೆ. ಕೇಂದ್ರದ ಬಿಜೆಪಿ ಸರ್ಕಾರ ಮಮತಾ ಸರ್ಕಾರದ ವಿರುದ್ಧ ಕೇವಲ ಚುನಾವಣಾ ಕಣದಲ್ಲಿ ಮಾತ್ರವಲ್ಲ, ಆಡಳಿತಾತ್ಮಕವಾಗಿಯೂ ಸಮರವನ್ನ ಸಾರಿತ್ತು. ಪಶ್ಚಿಮ ಬಂಗಾಳಕ್ಕೆ ಬರಬೇಕಾದಂತಹ ಕೇಂದ್ರದ ಅನುದಾನಗಳನ್ನು ತಡೆಹಿಡಿಯೋದು, ನರೇಗಾ ಹಣವನ್ನ ಸರಿಯಾಗಿ ಬಿಡುಗಡೆ ಮಾಡದೆ ರಾಜ್ಯದಲ್ಲಿ ಆರ್ಥಿಕ ಸಂಕಷ್ಟವನ್ನು ಸೃಷ್ಟಿಸೋದು ಬಿಜೆಪಿಯ ತಂತ್ರಗಾರಿಕೆಯ ಭಾಗವಾಗಿತ್ತು. ಇದರ ಜೊತೆಗೆ ಅಜಯ್ ಪಾಲ್ ಶರ್ಮಾ ಮತ್ತು ಗಂಗಾಧರ್ ಬತ್ತುಲಾ ಅವರಂತಹ ವಿವಾದಿತ ಹಿನ್ನೆಲೆಯ ಅಧಿಕಾರಿಗಳನ್ನ ಬಂಗಾಳಕ್ಕೆ ಕರೆತಂದಿದ್ರ ಉದ್ದೇಶ ಏನು? ಬಿಜೆಪಿ ಈ ಅಧಿಕಾರಿಗಳನ್ನ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಂತಾನೆ ಫೇಮಸ್ ಮಾಡಿ ಇಂಥವರನ್ನ ಬಂಗಾಳಕ್ಕೆ ತಂದಿದ್ದು ಯಾರನ್ನ ಹೆದರಿಸೋ ಸಲುವಾಗಿ? ಯಾವ ಪ್ರಕ್ರಿಯೆಯನ್ನ ಹಳಿ ತಪ್ಪಿಸೋಕೆ ಈ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅಧಿಕಾರಿಗಳನ್ನ ಬಳಸಿಕೊಳ್ಳಲಾಯಿತು ಅನ್ನೋದು ತನಿಖೆಯಾಗಬೇಕಾದಂತ ವಿಚಾರನೆ. ಒಂದ್ ಕಡೆ ಮತಪಟ್ಟಿಯಿಂದ ಹೆಸರುಗಳನ್ನ ತೆಗಿತಾ ಇದ್ರೆ, ಮತ್ತೊಂದ್ ಕಡೆ ಜನರ ಮೂಲ ಪೌರತ್ವವನ್ನ ಕಸಿದುಕೊಳ್ಳೋ ಬೆದರಿಕೆ ಜನರ ಮನಸ್ಸಲ್ಲಿ ಭಯ ಹುಟ್ಟಿಸಿದೆ. ಇದೀಗ ಡಿಲಿಮಿಟೇಷನ್ ಪ್ರಕ್ರಿಯೆಗೆ ಕೈ ಹಾಕೋ ಮೂಲಕ ರಾಜಕೀಯ ಲಾಭ ಪಡೆಯೋಕೆ ಬಿಜೆಪಿ ಮುಂದಾಗಿತ್ತು. ಇದು ಕೇವಲ ಒಂದು ಚುನಾವಣೆ ಗೆಲ್ಲೋ ತಂತ್ರ ಮಾತ್ರ ಅಲ್ಲ, ಬದಲಾಗಿ ಒಂದು ರಾಜ್ಯದ ರಾಜಕೀಯ ಅಸ್ಮಿತಿಯನ್ನೇ ಬದಲಿಸುವಂತ ಪ್ರಯತ್ನ. ಇನ್ನು ಚುನಾವಣಾ ಫಲಿತಾಂಶದ ನಂತರ ರಾಜ್ಯದಲ್ಲಿ ಶಾಂತಿ ನೆಲೆಸಬೇಕಾಗಿತ್ತು. ಆದರೆ ಬಿಜೆಪಿ ಕಾರ್ಯಕರ್ತರು ಟಿಎಂಸಿ ಕಚೇರಿಗಳ ಮೇಲೆ ದಾಳಿ ಮಾಡೋದು ಮತ್ತು ಮಮತಾ ಬ್ಯಾನರ್ಜಿ ಅವರ ನಿವಾಸದ ಮುಂದೆ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನ ಕೂಗೋ ಮೂಲಕ ಕೆಣಕ್ತಾ ಇರೋದು ಕಂಡುಬರುತ್ತೆ. ಧಾರ್ಮಿಕ ಘೋಷಣೆಗಳನ್ನ ರಾಜಕೀಯ ಸೇಡಿಗೆ ಬಳಸ್ಕೊಳ್ತಾ ಇರೋದು ವಿಕೃತಿಯ ಪರಾಕಾಷ್ಠೆ. ದೀದಿಯ ಈ ಸೋಲು ಇವರ ಇಚ್ಛೆಯಲ್ಲ, ಬದಲಾಗಿ ವ್ಯವಸ್ಥಿತವಾಗಿ ರೂಪಿಸಲಾದ ಸೋಲು ಅನ್ನೋದು ಸುಳ್ಳಲ್ಲ. ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಗಮನಿಸಬೇಕು. ಮೋದಿ ಸರ್ಕಾರ ಹಠಾತ್ತನೆ ಸಂಸತ್ತಲ್ಲಿ ವಿಶೇಷ ಅಧಿವೇಶನವನ್ನ ಕರೆದು ಮಹಿಳಾ ಮೀಸಲಾತಿ ಬಿಲ್ ಅನ್ನು ಮಂಡಿಸಿದ್ದು ಕೇವಲ ಮಹಿಳಾ ಸಬಲೀಕರಣದ ಉದ್ದೇಶಕ್ಕೋ ಅಥವಾ ಪಶ್ಚಿಮ ಬಂಗಾಳದ ಮಹಿಳಾ ಮತದಾರರನ್ನ ಸೆಳೆಯೋಕೆ ನಡೆಸಿದಂತಹ ವ್ಯವಸ್ಥಿತ ರಾಜಕೀಯ ಯತ್ನವೋ ಅಥವಾ ಕುತಂತ್ರವೋ ಅನ್ನೋ ಬಲವಾದ ಪ್ರಶ್ನೆ ಈಗ ಮೂಡುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಅತಿದೊಡ್ಡ ಶಕ್ತಿ ಅಂತಂದ್ರೆ ಅಲ್ಲಿನ ಮಹಿಳಾ ಮತದಾರರು. ದಶಕಗಳಿಂದ ದೀದಿ ಬೆನ್ನಿಗೆ ನಿಂತಿರುವಂತಹ ಈ ಮಹಿಳಾ ಬ್ಯಾಂಕ್ ಅನ್ನ ಒಡೆಯೋಕೆ ಬಿಜೆಪಿ ಈ ಮೀಸಲಾತಿ ಅಸ್ತ್ರವನ್ನ ಪ್ರಯೋಗಿಸಿದಂತೆ ಕಾಣಿಸುತ್ತೆ. ವರ್ಷಗಳಿಂದ ಧೂಳು ಹಿಡಿತಾ ಇದ್ದಂತ ವಿಧೇಯಕವನ್ನ ಚುನಾವಣೆಗೂ ಮೊದಲು ಇಷ್ಟು ಅವಸರವಾಗಿ ಜಾರಿಗೆ ತರೋಕೆ ಮುಂದಾದದ್ದು ಬಂಗಾಳದ ಮಹಿಳೆಯರನ್ನ ಒಲಿಸಿಕೊಳ್ಳುವ ಒಂದು ನಾಟಕವೇ ಸರಿ ಅನ್ನೋ ಅನುಮಾನಗಳು ರಾಜಕೀಯ ವಲಯದಲ್ಲಿ ದಟ್ಟವಾಗಿದೆ. ದೀದಿಯ ಭದ್ರಕೋಟೆಯನ್ನ ಭೇದಿಸೋಕೆ ಇಂಥ ಭಾವನಾತ್ಮಕ ಮತ್ತು ಸಾಂವಿಧಾನಿಕ ದಾಳಗಳನ್ನ ಬಿಜೆಪಿ ಬಳಸ್ಕೊಂಡಿದೆ ಅನ್ನೋದು ಈಗ ದೇಶದಾದ್ಯಂತ ಚರ್ಚೆ ಆಗ್ತಾ ಇರೋ ವಿಚಾರ. ಇನ್ನು ನಮ್ಮ ಪ್ರಧಾನಿಗಳು ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಾರೆ ಅಂತ ನಾವು ಕೇಳಿದ್ದೇವೆ. ಆದರೆ ಆ 18 ಗಂಟೆಯಲ್ಲಿ ದೇಶದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಮುಂದಿನ ಯಾವ ರಾಜ್ಯದಲ್ಲಿ ಸರ್ಕಾರವನ್ನು ಉರುಳಿಸಬೇಕು, ಯಾವ ರಾಜ್ಯದಲ್ಲಿ ಸುಳ್ಳು ಗ್ಯಾರಂಟಿಗಳನ್ನು ಘೋಷಿಸಬೇಕು ಮತ್ತು ಮತಗಳನ್ನು ಹೇಗೆ ಕೊಳ್ಳೆ ಹೊಡಿಬೇಕು ಎಂಬ ಪ್ಲಾನ್ ಮಾಡೋದ್ರಲ್ಲೇ ಕಳೀತಾರೆ ಅಂತ ಅನ್ಸುತ್ತೆ. ಇನ್ನುಳಿದ ಸಮಯ ವಿದೇಶದ ಪ್ರವಾಸ, ಮೋಜು ಮಸ್ತಿ ಇದಿದ್ದೇ ಇರುತ್ತೆ. ಅಧ್ವಾನಗಳ ನಡುವೆಯೂ 30 ವರ್ಷಗಳ ಕಾಲ ಸರ್ಕಾರ ನಡೆಸುವಂತ ಕನಸು ಕಾಣೋದು ಇವರ ಆತ್ಮವಿಶ್ವಾಸಕ್ಕೆ ಸಾಕ್ಷಿ. ಇದು ಬರೀ ಮೋದಿ ರಾಜಕೀಯ ಅಲ್ಲ, ಒಂದು ದೀರ್ಘಕಾಲದ ಬಿಸ್ನೆಸ್ ಮಾಡೆಲ್ ಅಂತಾನೆ ಹೇಳ್ಬೋದು. ಇವಿಎಂ ಎಂಬ ಮಷೀನು ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾ ಎಂಬ ಭಜನಾ ಮಂಡಳಿ ಇರುವವರೆಗೆ ಮೋದಿ ಅವರಿಗೆ ಸೋಲು ಅನ್ನೋದು ಕೇವಲ ಪದದಷ್ಟೇ. ಮಾಧ್ಯಮಗಳು ವಾಸ್ತವವನ್ನು ಮುಚ್ಚಿಟ್ಟು ಸುಳ್ಳನ್ನೇ ಸತ್ಯ ಅಂತ ಬಿಂಬಿಸ್ತಾ ಇದ್ರೆ, ಮಷೀನುಗಳು ಜನರ ನಾಡಿ ಮಿಡಿತಕ್ಕಿಂತ ಹೆಚ್ಚಾಗಿ ಆಳುವವರ ಇಚ್ಛಾಶಕ್ತಿಯನ್ನು ಪ್ರತಿಬಿಂಬಿಸ್ತಾ ಇದೆ. ಪ್ರಜಾಪ್ರಭುತ್ವದ 4 ಅಂಗಗಳು ಈಗ ಸ್ವಾಧೀನವನ್ನು ಕಳ್ಕೊಂಡಿದೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮತ್ತು ಮಾಧ್ಯಮ, ಈ 4 ಈಗ ಒಂದೇ ಮಾಲೀಕನ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತೆ ತೋರಿಸ್ತಾ ಇದೆ.
ಇದರಿಂದ ಪ್ರಜಾಪ್ರಭುತ್ವ ಅವನತಿತ್ಯ ಸಾಗ್ತಾ ಇದೆ. ಆದರೆ ಇದನ್ನು ನಾವು ಹೇಳಿದ್ರೆ ನೀವು ದೇಶ ವಿರೋಧಿ, ನೀವು ದೇಶದ್ರೋಹಿಗಳು ಅನ್ನೋ ಲೇಬಲ್ ನಮಗೆ ಬಿದ್ದೋಗ್ಬಿಡುತ್ತೆ. ಟೀಕೆಯನ್ನು ತಡೆಯುವಂಥ ವ್ಯವಸ್ಥೆ ಬೆಳೀತಾ ಇರೋದೀಗ. ಸೊ ಒಟ್ಟಾರೆಯಾಗಿ ಈ ಪಶ್ಚಿಮ ಬಂಗಾಳದ ಈ ಚುನಾವಣಾ ಫಲಿತಾಂಶ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಆಶಾದಾಯಕವಾಗಿಲ್ಲ. ಒಂದು ವೇಳೆ ಸ್ವಾಯತ್ತ ಸಂಸ್ಥೆಗಳೇ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಸಾಮಾನ್ಯ ಮತದಾರರ ಮತಕ್ಕೆ ಮೌಲ್ಯನೇ ಇರೋದಿಲ್ಲ. SIR ಪ್ರಕ್ರಿಯೆಯ ಅಕ್ರಮ ಮತ್ತು ಕೇಂದ್ರದ ಹಸ್ತಕ್ಷೇಪದ ಬಗ್ಗೆ ದೇಶದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೆಯೋ ಅಗತ್ಯನೂ ಇದೆ. ಇಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ಇತರ ರಾಜ್ಯಗಳಲ್ಲೂ ಸಹ ಇದೇ ಮಾದರಿಯನ್ನು ಅನುಸರಿಸೋ ಅಪಾಯ ಇದೆ. ಬಂಗಾಳದ ಈ ಗೆಲುವು ಬಿಜೆಪಿಗೆ ಅಧಿಕಾರ ತಂದಿರಬಹುದು, ಆದರೆ ಅದು ನ್ಯಾಯಸಮ್ಮತನಾ ಅನ್ನೋ ಪ್ರಶ್ನೆ ಇತಿಹಾಸದಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.